ಕೇಂದ್ರ ಸಚಿವರಾದ ಸಿಆರ್ ಪಾಟೀಲ್ ಹಾಗೂ ಜಿತೇಂದ್ರ ಸಿಂಗ್ ಸ್ವಚ್ಛ ಹಳ್ಳಿ ಸುರಕ್ಷಿತ ಜಲವಾಯು ಅಭಿಯಾನಕ್ಕೆ ದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು. ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ 2026ರ ಕುರಿತು ಜಾಗೃತಿಗಾಗಿ ಸುರಕ್ಷಿತ ಜಲವಾಯು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯದರ್ಶಿ ಅಶೋಕ್ ಕೆಕೆ ಮೀನಾ, ಎಸ್ಬಿಎಂ ಜಂಟಿ ಕಾರ್ಯದರ್ಶಿ ಮತ್ತು ಮಿಷನ್ ನಿರ್ದೇಶಕಿ ಐಶ್ವರ್ಯ ಸಿಂಗ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಚ್ಛ ಗಾಂವ್ ಸುರಕ್ಷಿತ ಜಲವಾಯು ಎಂಬುದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಸಹಯೋಗದೊಂದಿಗೆ 2026ರ ವಿಶ್ವ ಪರಿಸರ ದಿನಾಚರಣೆಗಾಗಿ ಆರಂಭಿಸಲಾಗಿರುವ ಅಭಿಯಾನವಾಗಿದೆ. ಈ ಅಭಿಯಾನವು ಜೂನ್ 1ರಿಂದ ಜೂನ್ 5ರವರೆಗೆ ನಡೆಯಲಿದೆ. ಸಿಆರ್ ಪಾಟೀಲ್ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯ ಯಶಸ್ಸನ್ನು ಶ್ಲಾಘಿಸಿದರು. 5 ಲಕ್ಷಕ್ಕೂ ಅಧಿಕ ಗ್ರಾಮಗಳು ಬಯಲು ಶೌಚ ಮುಕ್ತ ಎಂದು ಯಶಸ್ವಿಯಾಗಿ ಘೋಷಿಸಿಕೊಂಡಿವೆ. ಈ ಮೈಲಿಗಲ್ಲು ಗಾಂಧೀಜಿಯವರ ಸ್ವಚ್ಛ ಭಾರತ ದೂರದೃಷ್ಟಿಯ ಸ್ಮಾರಕ ಅಡಿಪಾಯದ ಮೇಲೆ ನಿರ್ಮಿಸಲಾಗಿದೆ. ಇದನ್ನು ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗಮನಾರ್ಹ ಮೈಲಿಗಲ್ಲುಗಳನ್ನು ಸಾಧಿಸಲಾಗಿದೆ ಎಂದರು. ಎಸ್ಬಿಎಂ ಗ್ರಾಮೀಣ ಯೋಜನೆಯಡಿ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 12 ಕೋಟಿ ಶೌಚಾಲಯಗಳ ನಿರ್ಮಾಣ ಮಾಡಲಾಗಿದೆ. ದೇಶಾದ್ಯಂತ ನೈರ್ಮಲ್ಯ ಪದ್ಧತಿಗಳನ್ನು ಪರಿವರ್ತಿಸಿದೆ. 2026ರ ವಿಶ್ವ ಪರಿಸರ ದಿನಾಚರಣೆಗಾಗಿ ಆಯೋಜಿಸಿರುವ ಸ್ವಚ್ಛ ಗ್ರಾಮ ಸುರಕ್ಷಿತ ಜಲವಾಯು ಅಭಿಯಾನ ಮತ್ತು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳಿಗಾಗಿ ರಾಷ್ಟ್ರೀಯ ಮಟ್ಟದ ಐಇಸಿ ಅಭಿಯಾನವು ಜನಭಾಗೀದಾರಿ ಮತ್ತು ಪರಿಸರ ಸಂರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಉಪಕ್ರಮಗಳಾಗಿವೆ ಎಂದು ಹೇಳಿದರು. तो मैं उसके लिए भी बाइजेक के सभी अधिकारियों का और जिन्होंने हमें सपोर्ट किया उन सबका बहुत बहुत धन्यवाद करता हूं। मैं अपेक्षा करता हूं कि आज के वर्कशॉप के बाद हमें आपकी ओर से भी बहुत सारे सजेशन मिलेंगे। हम भी आपके साथ खड़े हैं, मंत्रालय पूरा आपके साथ पूरी ताकत से खड़ा रहेगा। सरकार तो खड़ी है, माननीय प्रधानमंत्री जी तो नवाचार को आमंत्रित करते हैं और सपोर्ट भी करते हैं और इसी का कारण है कि इस तरह से आज लोग पूरे देश में जुड़ रहे हैं।